ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಷ್ಟೆಲ್ಲ ಕೇಳಿದ್ಮೇಲೆ ಸಾರಿ, ನನ್ನ ಮೈಂಡಿಗೆ ಮತ್ತೆ ಅದೇ ಪ್ರಶ್ನೆ ಬರ್ತದೆ. ಅವ್ರನ್ನ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿರೋ ನೀವು ಲೈಫ್ ಲಾಂಗ್ ಅವ್ರ ಜೊತೆನೇ ಇರ್ಬೋದಲ್ವಾ? ಎಲ್ಲಾನು ನಾವು ಅನ್ಕೊಂಡಾಗ ಆಗಲ್ಲ ಅಲ್ವಾ? ನಮ್ಮ ಹಣೆ ಬರಹದಲ್ಲಿ ಏನ್ ಬರ್ತಿರುತ್ತೆ ಅದನ್ನ ಒಪ್ಕೊಳ್ಬೇಕು. ಒಟ್ಟಲ್ಲಿ ಗೌತಮ್ ಅವ್ರು ಚೆನ್ನಾಗಿರ್ಬೇಕು. ನೀವು ಅವ್ರ ಜೊತೆ ನಿಮ್ಗೆ ಅವ್ರ ಜೊತೆ ಮದ್ವೆ ಆಗೋದ್ರಲ್ಲಿ ಯಾವ ಅಭ್ಯಂತರನೂ ಇಲ್ಲ ಅಲ್ವಾ? ಖಂಡಿತ ಇಲ್ಲ. ಐ 100% ಓಕೆ. ನೀವು ತಪ್ಪು ತಿಳ್ಕೊಳ್ದೇ ಇದ್ರೆ ನಾನು ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳಲ್ಲ ಪ್ಲೀಸ್? ಅಲ್ಲ, ಅದು ನೀವು ಯಂಗ್ ಆಗಿದ್ದೀರಾ, ಬ್ಯೂಟಿಫುಲ್ ಆಗಿದ್ದೀರಾ, ಇನ್ನೂ ಮದುವೆ ಮಾಡ್ಕೊಂಡಿಲ್ಲ, ಅದಕ್ಕೆ ನಿಮ್ಮ ಪರ್ಸನಲ್ ರೀಸನ್ಸ್ ಇರ್ಬೋದು, ಅದು ನಿಮ್ಮ ಒಪಿನಿಯನು. ಆದರೆ ಎರಡನೇ ಮದುವೆ ಆಗೋದಕ್ಕೆ ಯಾಕೆ ಒಪ್ಕೋತಿದ್ದೀರಾ? ಐ ಅಂಡರ್ಸ್ಟ್ಯಾಂಡ್ ಯುವರ್ ಕನ್ಸರ್ನ್. ನಾನು ಈ ಮದುವೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಅಥವಾ ಸ್ಟೇಟಸ್ಸಿಗಾಗಲಿ ಆಗ್ತಿಲ್ಲ. ಬಿಸ್ನೆಸ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಇದೆರಡು ನಂಗೆ ಆಲ್ರೆಡಿ ಇದೆ. ಆ್ಯಂಡ್ ನಿಮ್ಮ ಸೆಕೆಂಡ್ ಕ್ವೆಶ್ಚನ್, ಮದುವೆ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ, ಅದೇ ಆಗಬೇಕು ಅಂತಲೂ ಅನಿಸ್ಲಿಲ್ಲ. ಐವ್ ಸೀನ್ ಆಲ್ ಮೈ ಫ್ರೆಂಡ್ಸ್, ರಿಲೇಟಿವ್ಸ್, ತುಂಬ ಹತ್ರದಿಂದ ನೋಡಿದ್ದೀನಿ. ಯಾರೂ ಖುಷಿಯಾಗಿಲ್ಲ, ಎಲ್ಲರೂ ಒಂದು ಅಡ್ಜಸ್ಟ್ಮೆಂಟಲ್ಲಿ ಬದುಕ್ತಿದ್ದಾರೆ ಅನಿಸ್ತು. ಈ ಮದುವೆ ಅನ್ನೋ ಕಾನ್ಸೆಪ್ಟ್ ಮೇಲೆ ನನಗೆ ನಂಬಿಕೆ ಹೊರಟೋಗಿತ್ತು. ಆ ಥರ ಮದುವೆ ಯಾಕೆ ಆಗಬೇಕು ಅನ್ನೋದೇ ನನ್ನ ಪ್ರಶ್ನೆ ಆಗಿತ್ತು. ಆದರೆ ಐ ನೆವರ್ ಲಾಸ್ಟ್ ಹೋಪ್. ಒಬ್ಬ ರೈಟ್ ಪಾರ್ಟ್ನರಿಗೋಸ್ಕರ ಕಾಯ್ತಾ ಇದ್ದೆ. ನಿಮ್ಮ ಮತ್ತೆ ಈ ಪ್ರಪೋಸಲ್ ತೊಗೊಂಡು ಬಂದಾಗಲೂ ಐ ಡಿಂಟ್ ಫೈಂಡ್ ಇಟ್ ಇಂಟ್ರೆಸ್ಟಿಂಗ್. ಆದರೆ ನನಗೆ ಸ್ಟ್ರೈಕ್ ಆಗಿದ್ದು ಮತ್ತೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ನಿಮ್ಮಿಬ್ಬರ ಮಧ್ಯೆ ಇದ್ದಿದ್ದ ರಿಲೇಶನ್ಶಿಪ್. ಅದು ನನಗೆ ಮತ್ತೆ ರೀಥಿಂಕ್ ಮಾಡೋ ಥರ ಮಾಡಿಸ್ತು. ಆ ವ್ಯಕ್ತಿ ನಿಮ್ಮನ್ನು ಅಷ್ಟೊಂದು ಇಷ್ಟಪಡ್ತಾರೆ ಅಂದಮೇಲೆ ಅವ್ರ ರಿಲೇಶನ್ಶಿಪ್ಗೆ ಎಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ಗೊತ್ತಾಯ್ತು. ಸಾರಿ, ನಿಮಗೆ ಮಕ್ಕಳಾಗಲ್ಲ ಅಂತ ಗೊತ್ತಾದ್ಮೇಲೂ ಯಾರು ಏನು ಹೇಳ್ತಾರೆ, ಸೊಸೈಟಿ ಏನನ್ನತ್ತೆ ಅಂತ ಕೇರ್ ಮಾಡದೆ ಅವ್ರು ನಿಮ್ಮ ಪರ ನಿತ್ರಲ್ಲ, ಇದನ್ನು ಕೇಳಿ ಅವ್ರ ಮೇಲೆ ರೆಸ್ಪೆಕ್ಟ್ ತುಂಬಾ ಜಾಸ್ತಿ ಆಯಿತು. ನಾನು ಇಷ್ಟು ದಿನ ಕಾದಿದ್ದು ಹುಡುಕಿದ್ದು ಇಂಥವ್ರನ್ನೇ ಅನಿಸ್ತು. ಆ ಕಾರಣಕ್ಕೆ ಈ ಮದುವೆಗೆ ಒಪ್ಕೊಂಡೆ. ನಾನು ಎಲ್ಲನೂ ಆನೆಸ್ಟಾಗಿ ಹೇಳಿದ್ದೀನಿ. ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕೇಳಿ. ನಾನು ನಿಮಗೆ ಓಕೆ ಆಗಿದ್ರೆ ನಿಮ್ಮ ಅತ್ತೆಗೆ ತಿಳಿಸಿ. ಅರೆ, ನಾನು ಓಕೆ ಮಾಡೋದೇನು? ಅತ್ತೆ ನಿಮಗೆ ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ ಗೌತಮ್ ಅವ್ರಿಗೆ ನೀವು 100% ಮ್ಯಾಚ್ ಆಗ್ತೀರಾ, ಪರ್ಫೆಕ್ಟ್ ಆಗೇ ಇರ್ತೀರಾ. ಆ್ಯಕ್ಚುಲಿ ಗೌತಮ್ ಅವ್ರನ್ನ ಈ ವಿಷಯಕ್ಕೆ ಕನ್ವಿನ್ಸ್ ಮಾಡೋದು ಅಷ್ಟು ಈಸಿ ಆಗಲ್ಲ. ಅವ್ರಿಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಸೊ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋಬೋದಾ? ನೀವು ನನಗೆ ಹೆಲ್ಪ್ ಮಾಡ್ತೀರಾ ಪ್ಲೀಸ್? ನಾನು ನೋಡ್ತೀನಿ. ಥ್ಯಾಂಕ್ ಯು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.